ಲಾಂಡ್ರಿ ಗಾಡಿ ಬಂತು ಕೊಡು. ಲಾಂಡ್ರಿ ಗಾಡಿ ಬರ್ತದೆ, ನಮ್ಗೆ ಯೂನಿಫಾರ್ಮ್ ಕೊಡೋದಲ್ಲ. ನಾವೇನ್ ದೊಡ್ಡ ಪೊಲೀಸ್ ಆಫೀಸರ್ ಇಲ್ಲಿ ನಮ್ಗೆ ಯೂನಿಫಾರ್ಮ್ ಕೊಡಕ್ಕೆ. ಅಭಿಮನ್ಯು, ನೀನ್ ತಿಳ್ಕೊಂಡ ಹಾಗೆ ಬರೀ ಕೈದಿಗಳ ಬಟ್ಟೆ ಮಾತ್ರ ಅಲ್ಲ, ಅದ್ರ ಜೊತೆಗೆ ಇನ್ನೇನೇನ್ ಬರುತ್ತೆ ಗೊತ್ತಾ? ಇನ್ನೇನ್ ಬರುತ್ತೆ? ಭಯೋತ್ಪಾದಕ ವಸ್ತುಗಳನ್ನು ತಯಾರು ಮಾಡಕ್ಕೆ ರಾ ಮೆಟೀರಿಯಲ್ಸ್, ಸ್ಪೇರ್ ಪಾರ್ಟ್ಸ್ ಈ ವ್ಯಾನಲ್ಲಿ ತುಂಬ್ಕೊಂಡ್ಬಂದು ಈ ಜೈಲ್ ಒಳಗಡೆ ಗನ್ಸು, ಮಿಷಿನ್ ಗನ್ಸು, ಗ್ರಾನೇಟ್ಸು, ಬಾಂಬ್ಸ್ ಎಲ್ಲ ತಯಾರು ಮಾಡ್ತಾರೆ. ಇಲ್ಲಿ ಯಾಕೆ ತಯಾರು ಮಾಡ್ಬೇಕು? ಇದು ಸುರಕ್ಷಿತವಾದ ಸ್ಥಳ. ಇಲ್ಲಿ ಏನ್ ಮಾಡಿದ್ರು ಹೊರಗಡೆ ಯಾರಿಗೂ ಏನೂ ಗೊತ್ತಾಗಲ್ಲ. ಎಲ್ಲಾ ದೇಶದ ಉಗ್ರಗಾಮಿಗಳಿಗೂ ವೆಪನ್ಸ್ ಇಲ್ಲಿಂದನೇ ಸಪ್ಲೈ ಆಗೋದು. ಅಲ್ಲ ಜೈಲಲ್ಲಿ ಮುದ್ದೆ ತಿರುತ್ತಾರೆ, ಇಲ್ಲಿ ಬಾಂಬ್ ತಿರುತ್ತಾರ? ಅಷ್ಟೇ ಅಲ್ಲ, ಮಾದಕ ವಸ್ತುಗಳಾದ ಅಫೀಮು, ಗಾಂಜಾ ರೆಡಿ ಮಾಡಿ ದೇಶದ ಮೂಲೆ ಮೂಲೆಗಳಿಗೆ ಇಲ್ಲಿಂದನೇ ಸಪ್ಲೈ ಮಾಡೋದು. ಓಹೋ, ಬಡ ಮುನ್ಸ್ವಾಮಿ ಕಾ ಪಿಟಿಂಗ್ ಸೆಂಟರ್, ದಟ್ ವಿಲ್ ಕಟಿಂಗ್ ಇನ್ ದ ಸೆಂಟರ್. ಯಾಕೆ ಅಳ್ತಾ ಇದ್ದೀರಾ? ಏನ್ ಮಾಡೋದು? ನನ್ನ ಅಂತರಾಳದಲ್ಲಿ ಅಡಗಿರೋ ನೋವು ದಿನಾಯನ್ನ ನೋಡಿದ ತಕ್ಷಣ ಕಣ್ಣೀರಾಗ ಹೊರಗೆ ಬಂದ್ಬಿಡುತ್ತೆ. ಸಾವಿರಾರು ಎಕರೆಯಲ್ಲಿ ಗಾಂಜಾ ಬೆಳೆಸ್ತಿದ್ದ ದೊಡ್ಡ ಶ್ರೀಮಂತರು ನಮ್ಮ ತಂದೆ. ಲಕ್ಷಾಂತರ ಜನಕ್ಕೆ ಮೃಷ್ಟಾನದ ಸಂತರ್ಪಣೆ ಮಾಡಿ ತೃಪ್ತಿಪಡಿಸಿದ ವಂಶ ನಮ್ದು. ನಾವು 3 ಜನ ಅಣ್ಣ ತಮ್ಮಂದ್ರು, ಅವರಿಬ್ರು ನನ್ನ ತಮ್ಮಂದ್ರು. ಔಷಧಿಗಳ ಉಪಯೋಗಕ್ಕಿಂತ ಬೆಳೆಸ್ತಿದ್ದ ಗಾಂಜಾ ವ್ಯಾಪಾರದಲ್ಲಿ ಇಡೀ ವರ್ಲ್ಡ್ ಮಾರ್ಕೆಟ್ಗೆ ನಮ್ಮ ತಂದೆ ನಂಬರ್ 1 ಆಗಿದ್ರು. ಚಕ್ರವರ್ತಿಗೆ ನಮ್ಮ ಜಮೀನ್ ಮೇಲೆ ಕಣ್ಬಿತ್ತು. ನೀನ್ ಕೇಳಿದಷ್ಟು ಹಣ ಕೊಡ್ತೀನಿ, ನಿನ್ ಜಮೀನು ನನಗೆ ಕೊಟ್ಬಿಡು ಅಂತ ಆ ಚಕ್ರವರ್ತಿ ನಮ್ಮ ತಂದೆನ ಕೇಳ್ದ. ಇದು ವಂಶ ಪಾರಂಪರ್ಯವಾಗಿ ಬಂದಿದ್ದು, ಕೊಡಕ್ ಸಾಧ್ಯ ಇಲ್ಲ ಅಂತ ಕಡ್ಡಿ ಮುರಿದಾಗ ಹೇಳ್ಬಿಟ್ರು ನಮ್ಮ ತಂದೆ. ಹೇಳಿದೊಂದೇ ವಾರಕ್ಕೆ ಆ ಚಕ್ರವರ್ತಿ ನಮ್ಮ ತಂದೆನ ಕೊಂದ್ಬಿಟ್ಟ. ಆಸ್ತಿ ಆಸೆಗೋಸ್ಕರ ನಾವೇ ನಮ್ಮ ತಂದೆನ ಕೊಂದ್ವಿ ಅಂತ ನಮ್ಮ ಮೇಲೆ ಅಪವಾದ ಹೊರಿಸಿ ನಮ್ಮನ್ನ ಅಪರಾಧಿಗಳನ್ನಾಗಿ ಮಾಡಿ ಈ ಜೈಲಲ್ಲಿ ತಂದು ಹಾಕ್ಬಿಟ್ಟ. ಇವ್ರು ಯಾರು ಕೈದಿಗಳಲ್ಲ. ಕೈದಿ ಅನ್ನೋ ಹೆಸರಲ್ಲಿರೋ ನಿರಪರಾಧಿಗಳು. ಇವರಲ್ಲಿ ಯಾರಾದ್ರೂ ರೋಗಿಷ್ನೋ, ಕುಂಟ್ನೋ, ಕುರುಡ್ನೋ ಅಪ್ಪಿ ತಪ್ಪಿ ಅಪರಾಧ ಮಾಡಿ ಬಂದ್ರೆ ಅಂತವನ್ನ ಇಟ್ಕೊಳ್ಳಲ್ಲ ಸರ್, ಓಡಿಸ್ಬಿಡ್ತಾರೆ. ಯಾಕೆ ಗೊತ್ತಾ ಸರ್? ಅವ್ರಿಗೆ ಬೇಕಾಗಿರೋದು ಕಟ್ಟಮಸ್ತಾಗಿರೋ ಆರೋಗ್ಯವಂತ ಕೈದಿಗಳು. ಅವರಿಂದ ಜೈಲಲ್ಲಿ ಎಲ್ಲ ಕೆಲಸನೂ ಮಾಡಿಸ್ಕೋತಾರೆ. ಇಲ್ಲಿದ್ದ ಹಳೆ ಜೈಲನ್ನ ಕೆಡವಿ ಈ ಹೊಸ ಜೈಲ್ ಕಟ್ಟಿದ್ದು ನಾವು ಸರ್. ಇನ್ನೂ ಮುಗ್ದಿಲ್ಲ, ಕಟ್ತಾನೇ ಇದ್ದೀವಿ ಸರ್. ಈ ಜೈಲಿನಿಂದ ಉಗ್ರಗಾಮಿಗಳಿಗೆ ಬೇಕಾಗಿರೋ ಭಯೋತ್ಪಾದಕ ವಸ್ತುಗಳ ಜೊತೆಗೆ ಮನುಷ್ಯರ ಸ್ಪೇರ್ ಪಾರ್ಟ್ಸ್ನು ಸಪ್ಲೈ ಮಾಡ್ತಾರೆ ಸರ್. ಇಲ್ಲಿ ನೋಡಿ ಸರ್, ಚೆನ್ನಾಗಿದ್ ನನ್ನ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಬಲವಂತವಾಗಿ ಆಸ್ಪತ್ರೆಗೆ ಸೇರಿಸಿ ನನ್ನ ಕಿಡ್ನಿನ ತೆಗೆದು ನನ್ನ ಕಣ್ಣೆದುರಿಗೆ ಸಮಾಜದ ಗಣ್ಯ ವ್ಯಕ್ತಿಯೊಬ್ಬರಿಗೆ ಮಾರ್ಬಿಟ್ರು ಸರ್. ನನ್ನ ಗಂಡನ್ನು ಕಳ್ಕೊಂಡು, ಆಸ್ತಿನೂ ಕಳ್ಕೊಂಡು, ನಮಗೋಸ್ಕರ ನಾಳ್ತಾ ಇರೋ ನಮ್ಮ ತಾಯಿನ ಉಳಿಸ್ಕೋಬೇಕು ಸರ್. ಹಾಗಿದ್ರು ನೀವು ತಪ್ಪಿಸ್ಕೊಂಡು ಹೋಗ್ತೀರಾ ಅಂತ ನನಗೆ ಗೊತ್ತು. ನಿಮ್ಮ ಜೊತೆಗೆ ನಮ್ಮನ್ನು ಕರ್ಕೊಂಡು ಹೋಗಿ ಸರ್, ಪ್ಲೀಸ್. ನೋಡಿ, ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗೋ ಹಾಗೆ ಮಾಡ್ತೀನಿ. ಹಾ ಸರ್, ಇವತ್ತು ರಾತ್ರಿ ನಿಮಗೊಂದು ಜಾಗ ತೋರಿಸ್ತೀನಿ. ಅಲ್ಲಿ ನಮ್ಮ ತಮ್ಮಂದ್ರು ಹೋಗಾಗೆ ಅವ್ರ ಬಟ್ಟೆ ಹಾಕೊಂಡು ನೀವು ಹೋಗಿ, ನಿಮಗೆಲ್ಲ ವಿಷಯ ಗೊತ್ತಾಗುತ್ತೆ.
ಹುಷಾರು. ಇವತ್ತು ರಾತ್ರಿ ಡಾಲ್ಫಿಶ್ ಐಲ್ಯಾಂಡ್ ಕಡೆಯಿಂದ ಮಂಗಳೂರು ಮುಟ್ಬೇಕಾಗಿರೋ 2 ಇಂಡಿಯನ್ ಶಿಪ್ಗಳನ್ನ ನಮ್ಮ ಹತ್ರ ಇರೋ ಸೂಸೈಡ್ ಸ್ಕ್ವಾಡ್ನ ಹ್ಯೂಮನ್ ಬಾಂಬ್ಗಳಿಂದ ಬ್ಲಾಸ್ಟ್ ಮಾಡಕ್ ಕಳಿಸ್ಬೇಕು. ಸಮಜ್ಗಯಾ? ಎಸ್ ಸರ್. ನಮ್ಮ ಹಳೆ ಅಗ್ರಿಮೆಂಟ್ ಪ್ರಕಾರ ವೆಪನ್ಸು, ಬಾಂಬು, ಗ್ರೆನೇಡ್ಗಳನ್ನ ಸಪ್ಲೈ ಮಾಡ್ತಿದ್ದೀರಾ? ಮಾಡ್ತಾ ಇದೀವಿ ಸರ್. ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶ. ಅರೇಬಿಯನ್ ಸಮುದ್ರದ ಪಶ್ಚಿಮ ವಲಯದಲ್ಲಿ ನಿಂತಿದ್ದ ಭಾರತದ ನೌಕಾಪಡೆಯ 2 ಹಡಗುಗಳನ್ನು ಉಗ್ರಗಾಮಿಗಳು ಹ್ಯೂಮನ್ ಬಾಂಬಿನಿಂದ ಧ್ವಂಸ ಮಾಡಿದ್ದಾರೆ. ಅದರಲ್ಲಿದ್ದ 40 ಮಂದಿ ನೌಕಾಪಡೆಯ ಅಧಿಕಾರಿಗಳನ್ನು ಕಳೆದುಕೊಂಡು ನಮ್ಮ ರಾಷ್ಟ್ರಕ್ಕೆ ಅಪಾರ ನಷ್ಟ ಉಂಟಾಗಿದೆ. ಭಾರತ ಮತ್ತು ಶ್ರೀಲಂಕಾ ನಡುವೆ ಬೆಂಗಳೂರಿನಲ್ಲಿ ಇಂದು ನಡೆದ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ಸೋಲನ್ನಪ್ಪಿದೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ. किसका है ये डॉलर? ಸರ್ ಸರ್ ಅದು ನಂದು ಸರ್. हाँ हाँ ये तेरा ही है, लेकिन मेरा हाथ में कैसा आ गया? ಸರ್, ಅದು ನಿನ್ನೆ ರಾತ್ರಿ ನಿಮ್ಮ ಬಾತ್ರೂಮ್ ಕ್ಲೀನ್ ಮಾಡಬೇಕಾದ್ರೆ ನನಗೆ ಗೊತ್ತಿಲ್ಲದೇನೆ ಬಿದ್ದಿರ್ಬೇಕು ಸರ್. हाँ 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 हाँ. Hey! तो आए थे? ನಿಮ್ಗೆ ಸಹಾಯ ಮಾಡಕ್ ಹೋಗಿ ನನ್ನ ತಮ್ಮ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಏನು ಮಾಡ್ತಾರೋ? ಅಮ್ಮ, ನನ್ನ ತಮ್ಮನಿಗೇನು ಮಾಡಬೇಡಿ, ನನ್ನ ತಮ್ಮನಿಗೇನು ಮಾಡಬೇಡಿ.
आ कड़े बंदोबस्तु जास्ती दे ये कड़े कौन भी नहीं इस तरफ से जाओ जाओ मियाँ साले जाओ ಸುನೀತಾ सुनीता ಬಂದೆ